ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಬಾಮ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಗೈಸ್, ನಾನಿವತ್ತು ತೋರಿಸ್ತಾ ಇರೋದು ಚಕ್ಕೋತ ಮರ. ಸೊ ಇದನ್ನು ಯಾರ್ಯಾರೆಲ್ಲ ಮುಂಚೆ ನೋಡಿದ್ದೀರಾ ಅಥವಾ ತಿಂದಿದ್ದೀರಾ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಗೈಸ್, ನಾವು ಇದನ್ನು ಹಾಕಿದಾಗ ನಾವು ನಿಂಬೆ ಗಿಡ ಅಂತ ಅಂದ್ಕೊಂಡಿದ್ವಿ. ಅದಾದಮೇಲೆ ಅದನ್ನ ಎಳ್ಳಿಕಾಯಿ ಮರನೂ ಅಂತ ಅಂದ್ಕೊಂಡಿದ್ವಿ. ಸೊ ಕಾಯಿ ಬಿಟ್ಟಾಗ ನೋಡಿದ್ರೆ ಅದು ಎಳ್ಳಿಕಾಯಿ ಮರನೂ ಆಗಿರಲಿಲ್ಲ, ಸ್ವಲ್ಪ ಸೈಜ್ ದಪ್ಪ ಆಗಿರೋದ್ರಿಂದ ಒಂದು ಸ್ವಲ್ಪ ದಿನ ಬಿಟ್ಕೊಂಡು ನೋಡಿದಾಗ ನಮಗನ್ನಿಸ್ತು ಇದು ಪಕ್ಕ ಚಕ್ಕೋತ ಗಿಡನೇ ಅಂತ. ಹಣ್ಣಿನ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಮತ್ತು ನೋಡಿ ಎಷ್ಟೊಂದು ಕಾಯಿ ಬಿಟ್ಟಿದೆ ಅಂಥೇಳಿ ನಮ್ಮಮ್ಮ ಯಾರಾದರೂ ಕೇಳಿದರೆ ಸಾಕು ಹಾಗೆ ಫ್ರೀಯಾಗಿ ಕಿತ್ಕೊಡ್ತಾರೆ. ಸೊ ಇದು ಶುಗರ್ ಇರೋರ್ಗಂತೂ ತುಂಬಾ ಒಳ್ಳೆಯದು. ಇದರಲ್ಲಿ ಜ್ಯೂಸು, ಸಲಾಡು ಎಲ್ಲ ಮಾಡಬಹುದು. ನನ್ನ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದು ಫ್ರೀ ಇದ್ದರೆ ಒಂದು ಸಲ ಚೆಕ್ ಮಾಡಿ. ಸೊ ಇದು ಗ್ರೀನ್ ಇರೋದು ಫುಲ್ಲು ಯೆಲ್ಲೋಯಿಶ್ ಆಗಿದ್ರೆ ತುಂಬಾ ರುಚಿ ಇರುತ್ತೆ. ಸೊ ನೋಡಿ ಎಷ್ಟೆಲ್ಲ ಹಣ್ಣು ಬಿಟ್ಟಿದೆ ಅಂತ. ಇದು ನಮ್ಮಮ್ಮ ಮನೆ ಮುಂದ್ಗಡೆನೇ ಇರೋದು. ಸೊ ನೋಡಿದ್ರಲ್ಲ ಹೇಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.